ತಾಯಿ ಗರ್ಭಿಣಿಯಾಗಿದ್ರೆ ಆ ತಾಯಿಗೂ ಕೂಡ ಬರೋ ಸಾಧ್ಯತೆ ಇದೆ. ಪ್ರಪಂಚದ ಕಾಂಡಲಿರೋ ಇಲ್ಲವ ಯಾಕೆ ಅಷ್ಟೊಂದು ಯೋಚನೆ ಮಾಡಿದೆ ಅಂದ್ರೆ ಹೇಗೆ ಬರೋಕೆ 4 ಕಾರಣಗಳಿದೆಯೋ ಹಾಗೆ ತಡೆಗಟ್ಟಕ್ಕೂ 4 ಕಾರಣಗಳಿದೆ. ಹೆಣ್ಣಾಗಲಿ ಗಂಡಾಗಲಿ ಮದುವೆ ಆಗುವ ಮುನ್ನ ಬ್ರಹ್ಮಚರ್ಯವನ್ನ ಪಾಲಿಸಬೇಕು. ಮದುವೆಯಾದ ನಂತರ ಹಬ್ಬಸಗಾತಿಯ ಜೊತೆಯಲ್ಲೇ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬೇಕು, ಅನಿವಾರ್ಯ. ಏನೋ ಅಂತ ಅಂದಾಗ ತಪ್ಪದೆ ಕಾಂಡವನ್ನು ಬಳಸಬೇಕು, ಅದನ್ನು ನಿರಂತರ ಅಲ್ಲ. ಹಾಗೆ ರಕ್ತವನ್ನ ಕೊಡುವಾಗೆ ಆಗಲಿ ಪಡೆದುಕೊಳ್ಳುವಾಗೆ ಆಗಲಿ ಪರೀಕ್ಷೆ ಮಾಡಿಕೊಟ್ರೆ ರಕ್ತದ ಮುಖಾಂತರ ಬರುವ HIV ಸೋಂಕನ್ನು ಕೂಡ ನಾವು ತಡೆಗಟ್ಟಬಹುದು. ಹಾಗೆ ಹಿಂದೆ ಏನಾಗ್ತಿತ್ತು ಅಂದ್ರೆ ಸೂಜಿ ಮುಖಾಂತರ ಆಡ್ತದೆ ಅನ್ನೋ ನಂಬಿಕೆ ಇತ್ತು. ಆದ್ರೆ ಈಗ ಹಾಗೆ ಏನಾಗ್ತಿತ್ತು, HIV ಒಬ್ಬ ವ್ಯಕ್ತಿಗೆ ಚುಚ್ಚಿದ ಸೂಜಿಯನ್ನು ಮತ್ತೊಬ್ಬರಿಗೆ ಕಾಯಿಸಿ ಚುಚ್ಚುತ್ತಾ ಇದ್ದಾರೆ. ಆದ್ರೆ ಈಗ ಹಂಗಲ್ಲ, ಪ್ರತಿ ಆಸ್ಪತ್ರೆಯಲ್ಲೂ ಕೂಡ ಡಿಸ್ಪೋಸಿಬಲ್ ಸಿರಿಂಜ್ ಅಂತ ಇದೆ. ಒಬ್ಬರಿಗೆ ಚುಚ್ಚುದನ್ನ ಬಿಸಾಡ್ತಾರೆ, ಮತ್ತೆ ಹೊಸ ಸೂಜಿಯನ್ನು ಹಾಕ್ತಾರೆ. ಅದೇನಾಗ್ತದೆ ಇವತ್ತು ಇಂತ 20 ವರ್ಷ 30 ವರ್ಷ 35 ವರ್ಷ ಇರ್ತಕ್ಕಂಥ ಯುವಕರಲ್ಲಿ ಹೆಚ್ಚು ಮದದಲ್ಲಿ ಕುಡಿದ ಅಮಲಿನಲ್ಲಿ ಅವ್ರು ಏನ್ ಮಾಡ್ತಾ ಇದ್ರೆ ಡ್ರಗ್ಸ್ ಅನ್ನ ಒಂದೇ ಸಿರಿಂಜ್ ಅಲ್ಲಿ ಚುಚ್ಕೊಂಡು 60 ಜನ ಚುಚ್ಕೊಳ್ತಾ ಇದ್ದಾರೆ. ಚುಚ್ಕೊಳ್ಳೋದ್ರಿಂದ ಒಬ್ಬರಿಂದ ಒಬ್ರಿಗೆ ಆಡ್ತಾ ಇದೆ. ಆದ್ರೆ ಅದನ್ನ ತಡೆಗಟ್ಟಿದ್ರೆ ನಾವು HIV ಎಲ್ಲ ಹೋಗ್ಲಾಡ್ಬೋದು. ಹಾಗೆ ಇಂಥ ತಾಯಿನ ಅಂದ್ರೆ HIV ಸೋಂಕಿತ ಗರ್ಭಿಣಿ ತಾಯಿಯನ್ನ ತಪ್ಪದೆ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸೋದಾದ್ರೆ ಹೆರಿಗೆ ಸಂದರ್ಭದಲ್ಲಿ ತಕ್ಷಣ ಆ ತಾಯಿಗೆ ನೆರಪಿನಂಬ ಮಾತ್ರೆಯನ್ನ ಕೊಡ್ತಾರೆ. ಮಗುವಿಗೆ ಜನಿಸಿದ ತಕ್ಷಣ ನೆರಪಿನಂಬ ದ್ರಾವಣವನ್ನು ಬಾಯಿಗೆ ಹಾಕ್ತಾರೆ. HIV ಮುಕ್ತ ಮಗುವನ್ನ ಈ ಸಮಾಜಕ್ಕೆ ನೀಡ್ತಾರೆ. ಇವರಿಷ್ಟೆಲ್ಲ ಹೇಳೋದ್ರಲ್ಲೂ ಮತ್ತೆ ನೀವು ಆದ್ರು ಅಂತ ಹೇಳಿ ಮತ್ತೆ ಅವನೇನ ಮನೆಯಿಂದ ಆಚೆಗೆ ಹಾಕಿದ್ರೆ ಸೋಂಕಿತರಿಗೆ ಅಂತ 2017ನೇ ಕಾಯ್ದೆ ಅಡಿಯಲ್ಲಿ ಅಂಬೇಡ್ಸ್ಮೆಂಟ್ ಕಾಯ್ದೆ ಅಂತ ಬಂದಿದೆ. ಆ ಕಾಯ್ದೆ ಅಡಿಯಲ್ಲಿ ಇಬ್ರು ಹೋಗಿ ದೂರು ಸಲ್ಲಿಸಿದ್ರು ಅಂತ ಅಂದ್ರೆ ನೀವಿಬ್ರು ಅಂದ್ರೆ ನಿಮ್ ಗಂಡ ನೀವು ಹಾಗೆ ಅವ್ನ ಯಾರು ನಿಂದನೆ ಮಾಡ್ತಾರ ಎಲ್ರಿಗೂ 2 ವರ್ಷ ಜೈಲು ಶಿಕ್ಷೆ 2 ಲಕ್ಷ ದಂಡ ಇದೆ. ನೋಡಿ ತಾಯಿ, ನಾವು ದೂರ ಇಡಬೇಕಾಗಿರೋದು HIV ಸೋಂಕನ್ನ, HIV ಸೋಂಕಿತರನ್ನಲ್ಲ. ಹಾಗಾಗಿ ಅವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಹೆರಿಗೆ ಸಂದರ್ಭದಲ್ಲಿ ಆ ತಾಯಿಯನ್ನು ನೀವು ತಪ್ಪದೆ ಸರ್ಕಾರಿ ಆಸ್ಪತ್ರೆಗೆ ಕಳಿಸ್ಕೊಳ್ಳಿ, ಆಯ್ತಲ್ಲ. ನನ್ಗೆ ಲಕ್ಷ್ಮೀಮೂರ್ತಿ ಸರ್ ಒಂದು ಸಭೆ ಕರೆದಿದ್ದಾರೆ.